ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರಾಡೇಶಿವ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಇನ್ನೂ ಯಾರ್ಯಾರು ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದಪ್ಪ, ದರ್ಶನ್ ಸರ್ ಅವರ ತಾಯಿ ವೀಣಾ ತೂಗುದೀಪ್ ಅವರು ದರ್ಶನ್ ಸರ್ ಅವರನ್ನು ನೋಡೋಕ್ಕೆ ಸ್ವತಃ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಹಾಗೂ ಮಗ ಆದಂಥವ್ರು ವಿನೇಶ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು, ದಿನಕರ ತೂಗುದೀಪ್ ಅವರು ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದವರು ದರ್ಶನ್ ಸರ್ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ದಯವಿಟ್ಟು ಇವಾಗ ನೋಡ್ಬೋದು, ದರ್ಶನ್ ಸರ್ ಆಲ್ರೆಡಿ ಜೈಲಲ್ಲಿದ್ದಾರೆ. ಬಟ್ ಅವರನ್ನು ಚಾರ್ಜ್ ಶೀಟ್ ಆದ ಬಳಿಕ ಅವ್ರಿಗೇನೋ ಬೇಲನ್ನು ಅಪ್ಲೈ ಮಾಡೋಕ್ಕೆ ಆಗುತ್ತೆ ಅಂತೇನೋ ಒಂದು ಲಾಯರ್ಸ್ಗಳು ಹೇಳ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಒಂದು 10 ದಿನ ಆಯಿತು. ದರ್ಶನ್ ಸರ್ ಅವರನ್ನು ಇವತ್ತು ಭೇಟಿಯಾಗಲು 10 ದಿನ ಆದ ಬಳಿಕ ಅವರ ತಾಯಿಯವರು ಅವರನ್ನು ನೋಡೋಕ್ಕೆ ಬಂದು ಒಂದು ಸಾಂತ್ವನ ಹೇಳ್ತಾ ಇದ್ದಾರಂತೆ. ದಯವಿಟ್ಟು ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಡಿ ಬಾಸ್ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ. ನೋಡ್ಬೋದು, ಇವಾಗ ರೀಸೆಂಟಾಗಿ ಹಂಸಲೇಖ ಸರ್ ಅವರು ಅವರ ದರ್ಶನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಿದರು. ದರ್ಶನ್ ಸರ್ ಅವರು ಮಗ ಇದ್ದಂತೆ, ಆ ಮಗು ಎಷ್ಟು ಸಂಕಟ ಪಡ್ತಾ ಇದಲ್ಲ ಅಷ್ಟೇ ಕೂಡ ತಂದೆನೂ ಕೂಡ ಸಂಕಟ ಪಡ್ತಿದ್ದಾನೆ. ದಯವಿಟ್ಟು ಆದಷ್ಟು ಬೇಗ ದರ್ಶನ್ ಸರ್ ಹೊರಗಡೆ ಬರಲಿ ಅಂತ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಇವು ನೋಡ್ಬೋದು, ಶಿವರಾಜ್ ಕುಮಾರ್ ಸರ್ ಆಯಿತು, ಕೆಲವೊಂದಿಷ್ಟು ನಾನಾ ರೀತಿ ಸೆಲೆಬ್ರಿಟಿಗಳು ಕೆಲವೊಂದು ಅವರನ್ನು ಮಾತುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಬಟ್ ನೋಡ್ಬೋದು, ಕೆಲವೊಂದಿಷ್ಟು ದಿನಗಳಲ್ಲಿ ಡಿ ಬಾಸ್ ಅವರು ದೇವರಲ್ಲಿ ಕೇಳ್ಕೊತಾರೆ, ದಯವಿಟ್ಟು ದರ್ಶನ್ ಸರ್ ಬೇಗ ಹೊರಗಡೆ ಬರಲಿ ಅಂತ. ಆದಷ್ಟು ಬೇಗ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಅಂತ ಎಲ್ರಿಗೂ ನಂಬಿಕೆ ಇದೆ. ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಜೈ ಡಿ ಬಾಸ್.